ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 10 ಕೆಲಸ ಮತ್ತು ಶಕ್ತಿ. ಚಟುವಟಿಕೆ 10.9. ಚಟುವಟಿಕೆ ಹೆಸರು ಪ್ರಚನ್ನ ಶಕ್ತಿಗೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆ. ಈ ಚಟುವಟಿಕೆಗೆ ಮೊದಲು ನಾವು ಒಂದು ಸ್ಟ್ರಿಂಗ್ ಅನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ನೋಡಿ, ಈ ಸ್ಟ್ರಿಂಗ್ ನಿಶ್ಚಲ ಸ್ಥಿತಿಯಲ್ಲಿದೆ. ಈಗ ನಾನು ಇದಕ್ಕೆ ಬಲ ಪ್ರಯೋಗ ಮಾಡುತ್ತೇನೆ. ಇಲ್ಲಿ ಏನಾಯಿತು, ನಾನು ಬಲ ಪ್ರಯೋಗ ಮಾಡಿದಾಗ ಸ್ಟ್ರಿಂಗ್ ಅದನ್ನು ಕೆಲಸ ನಡೆದಿದೆ ಎಂದು ಅರ್ಥ. ಈಗ ಇದು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಾನು ಬಲ ಪ್ರಯೋಗ ಮಾಡಿದಾಗ ಇದು ಚಲಿಸುತ್ತಿದೆ. ಇಲ್ಲಿ ಉಂಟಾಗಿರೋ ಶಕ್ತಿ ಪ್ರಚನ್ನ ಶಕ್ತಿ. ಇಲ್ಲಿ ಈ ಚಲಿಸುತ್ತಿದೆಯಲ್ಲ, ಇದು ಚಲನಾ ಶಕ್ತಿ. ಪ್ರಚನ್ನ ಶಕ್ತಿಯು ಚಲನಾ ಶಕ್ತಿಯಾಗಿ ಪರಿವರ್ತನೆಗೊಂಡಿದೆ. ಎತ್ತರ ಹೆಚ್ಚಾದಂತೆಲ್ಲ ಪ್ರಚನ್ನ ಶಕ್ತಿಯು ಹೆಚ್ಚಾಗುತ್ತದೆ. ಅದರಿಂದ ತಿಳಿಯಬಹುದು, ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಎನ್ನುವರು. ಧನ್ಯವಾದಗಳು.